ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಒಂದು ಗಿಡ. ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುವಂಥ ಗಿಡ, ಅದೇ ದಾಸವಾಳ ಹೂವಿನ ಗಿಡ. ಇದನ್ನು ನಾವು ಸಾಮಾನ್ಯವಾಗಿ ದಿನನಿತ್ಯ ದೇವರ ಪೂಜೆಗೆ ಬಳಸುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ದೇವರ ಪೂಜೆಗೆ ಬಳಸುವಂತಹ ದಾಸವಾಳ ಹೂವನ್ನು ಬಳಸಿ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳುವ ಒಂದು ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು, ದಾಸವಾಳ ಹೂವಿನಿಂದ ಹೇಗೆ ನಮ್ಮ ದೇಹದ ತೂಕ ಇಳಿಸ್ಕೊಳ್ಬೋದು ಅಂಥೇಳಿ. ಖಂಡಿತವಾಗಿ ಸಾಧ್ಯವಾಗುತ್ತೆ. ಈ ಒಂದು ದಾಸವಾಳ ಹೂವು ಅನ್ನೋದು ಅಷ್ಟೊಂದು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿರುವಂಥದ್ದು. ಕೇವಲ ದಾಸವಾಳ ಹೂವು ಮಾತ್ರವಲ್ಲದೆ ಈ ಎಲೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಿದ್ರೆ ಈ ಒಂದು ದಾಸವಾಳ ಹೂವನ್ನು ಹೇಗೆ ಬಳಸೋದ್ರಿಂದ ಇದು ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಹಾಗೆ ನಮ್ಮ ದೇಹದ ತೂಕವನ್ನು ಕೂಡ ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ದಾಸವಾಳ ಹೂವನ್ನು ಬಳಸಿಕೊಂಡು ಇದನ್ನು ಹೇಗೆ ಬಳಸೋದ್ರಿಂದ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ನಾನಾ ರೀತಿಯಾದ ಕಲರಲ್ಲಿ ದಾಸವಾಳ ಹೂವು ಅನ್ನೋದು ಸಿಗುವಂಥದ್ದು. ಕೆಂಪು ಕಲರಲ್ಲಿ ಸಿಗುತ್ತೆ, ಬಿಳಿ ಕಲರಲ್ಲಿ ಸಿಗುತ್ತೆ, ವೆರೈಟಿ ಆಫ್ ಕಲರ್ಸಲ್ಲಿ ನಮಗೆ ದಾಸವಾಳ ಹೂವು ಸಿಗುವಂಥದ್ದು. ನಮಗೆ ಬೇಕಾಗಿರುವಂಥದ್ದು ಇವಾಗ ಒಂದು ದಾಸವಾಳ ಹೂವು ಇದ್ದರೆ ಸಾಕು. ಇದರಿಂದ ನಾವು ಒಂದು ಟೈಮ್ಗೆ ಆಗುವಷ್ಟು ಇದರಿಂದ ಒಂದು ರೆಮಿಡಿಯನ್ನು ತಯಾರಿಸಿಕೊಂಡು ಇದನ್ನು ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಫ್ರೆಶ್ ಆಗಿ ನಿಮ್ಮ ಮನೆಯಲ್ಲಿ ಈ ಒಂದು ಗಿಡ ಇಲ್ಲ, ಈ ಒಂದು ಹೂವು ಸಿಗಲ್ಲ ಅನ್ನೋರಿದ್ರೆ ನಿಮಗೆ ಮಾರ್ಕೆಟಲ್ಲಿ ಕೂಡ ಇದು ಒಣಗಿರುವಂತಹ ದಾಸವಾಳ ಹೂವು ಒಣಗಿಸಿ ಇದನ್ನು ಪ್ಯಾಕ್ ಮಾಡಿರುವಂಥದ್ದು ಡ್ರೈಡ್ ಹೈಬಿಸ್ಕಸ್ ಫ್ಲವರ್ ಅಂತ ಸಿಗುತ್ತೆ. ಅದನ್ನು ಕೂಡ ನೀವು ಬಳಸ್ಬೋದು. ಅದು ಕೂಡ ಪೋಷಕಾಂಶಯುಕ್ತವಾಗಿರುವಂಥದ್ದು, ನ್ಯೂಟ್ರಿಯೆಂಟ್ಸಿಂದ ಕೂಡಿರುವಂಥದ್ದು. ಅದರಿಂದನೂ ಕೂಡ ನಮ್ಮ ಹೆಲ್ತ್ಗೆ ಬೆನಿಫಿಟ್ಸ್ ಸಿಗುವಂಥದ್ದು. ಹಾಗಿದ್ರೆ ಆದಷ್ಟು ನೀವು ಫ್ರೆಶ್ ಆಗಿ ಸಿಕ್ಕಿರುವಂಥ ಹೂವಿಂದ ತಯಾರಿಸ್ಕೊಂಡ್ರೆ ತುಂಬ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗಿದ್ರೆ ತಡ ಮಾಡದೆ ಈ ಒಂದು ದಾಸವಾಳ ಹೂವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ದಾಸವಾಳ ಹೂವನ್ನು ಹೇಗೆ ಬಳಸೋದ್ರಿಂದ ನಮ್ಮ ದೇಹದ ತೂಕವನ್ನು, ನಮ್ಮ ದೇಹದಲ್ಲಿರುವ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ದಾಸವಾಳ ಹೂವನ್ನು ಬಳಸೋದ್ರಿಂದ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸಿಂದಾಗಿ ಇದು ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸನ್ನು ಕಡಿಮೆ ಮಾಡೋ ಮುಖಾಂತರ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ನಮ್ಮ ಡೈಜೆಷನ್ ಸಿಸ್ಟಮ್, ಜೀರ್ಣಕ್ರಿಯೆ ಅನ್ನೋದು ಉತ್ತಮವಾಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂತಹ ಕೆಟ್ಟ ಕೊಬ್ಬು ಅನ್ನೋದು, ಫ್ಯಾಟ್ ಅನ್ನೋದು ಕರಗೋದಕ್ಕೆ ಈ ಒಂದು ಹೂವಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ಸಹಕಾರಿಯಾಗಿರುವಂಥದ್ದು. ಹಾಗೆ ಇನ್ನು ಕೆಲವರಲ್ಲಿ ಹೊಟ್ಟೆ ಉಬ್ಬರದ ಸಮಸ್ಯೆ ಇರುತ್ತೆ, ದೇಹ ಭಾರವಾಗಿರುವಂಥದ್ದು, ಲೇಸಿನೆಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಸಮಸ್ಯೆ ಇದ್ರೂ ಕೂಡ ಈ ಒಂದು ದಾಸವಾಳ ಹೂವನ್ನು ಬಳಸೋದ್ರಿಂದ ಆ ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಹಾಗೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ಫ್ರೀ ರ್ಯಾಡಿಕಲ್ಸ್ ಜೊತೆಗೆ ಹೋರಾಡಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಇದರಿಂದ ನಾವು ಯಂಗಾಗಿ ಕಾಣಿಸೋದಕ್ಕೆ, ನಮ್ಮ ಚರ್ಮ ಸುಕ್ಕುಗಟ್ಟಿದ್ರೆ ಆ ಚರ್ಮವನ್ನು ಒಂದು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ ಈ ಒಂದು ದಾಸವಾಳ ಹೂವಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಸಹಾಯಕಾರಿಯಾಗಿರುವಂಥದ್ದು. ಅದೇ ರೀತಿ ಯಾರಿಗಾದರೂ ಬ್ಲಡ್ ಪ್ರೆಷರ್ ಸಮಸ್ಯೆ ಇದೆ ಅಂದರೆ, ಹೈ BP ಸಮಸ್ಯೆ ಇರುತ್ತಲ್ವ, ಅಂಥವರು ಈ ಒಂದು ದಾಸವಾಳ ಹೂವನ್ನು ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ BP-ಯನ್ನು ನಾರ್ಮಲಲ್ಲಿ ಇಟ್ಕೊಳ್ಳೋದಕ್ಕೆ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ದಾಸವಾಳ ಹೂವು ಸಹಕಾರಿಯಾಗಿರುವಂಥದ್ದು. ಹೀಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರೋದಕ್ಕೆ ಈ ಒಂದು ದಾಸವಾಳ ಹೂವನ್ನು ಬಳಸೋದ್ರಿಂದ, ಈ ದಾಸವಾಳ ಹೂವಿನಿಂದ ತಯಾರಿಸಿರುವ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಆರೋಗ್ಯಕರವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವ ಈ ಒಂದು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಈ ಒಂದು ದಾಸವಾಳ ಹೂವು ಸಹಕಾರಿಯಾಗಿರುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಹೂವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡು ಬರೋಣ. ಇಲ್ಲಿ ನಾನು 3 ದಾಸವಾಳ ಹೂವನ್ನು ತೆಗೆದುಕೊಂಡಿದ್ದೀನಿ. ಒಂದು 2ರಿಂದ 3 ಜನಕ್ಕೆ ಆಗುವಷ್ಟು ಈ ಒಂದು ರೆಮಿಡಿಯನ್ನು ಮಾಡ್ತಾ ಇರುವಂಥದ್ದು. ಈಗ ಇದರ ಪೆಟಲ್ಸನ್ನು ಈ ಥರ ಬಿಡಿಸ್ಕೊಳ್ಬೇಕು ನಾವು. ಆನಂತರ ಒಂದು ಪಾತ್ರೆಗೆ
ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕುವಂಥದ್ದು. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ಜನಕ್ಕೆ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ, 2 ಗ್ಲಾಸಷ್ಟು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ಬಿಡಿಸಿಟ್ಕೊಂಡಿರುವಂತಹ ಈ ದಾಸವಾಳ ಹೂವನ್ನು ಆ ನೀರಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ನೀವು ನೋಡ್ಬೋದು ನೀರಿನ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅನ್ನೋದು, ಎಷ್ಟು ರೆಡ್ಡಿಶ್ ಆಗಿದೆ ಅಂತ. ನೀವು ಇದನ್ನು ಪ್ಲೈನಾಗಿ ದಾಸವಾಳ ಹೂವಿನಿಂದನೇ ಮಾಡ್ಬೋದು. ಇಲ್ಲ ನಿಮಗೆ ಇದಕ್ಕೇನಾದರೂ ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು ಸೇರಿಸ್ಬೋದು. ಇಲ್ಲ ಅಂದರೆ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಇದು ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ಕೂಡ ಆಪ್ಷನಲ್ಲು. ನಿಮಗೆ ಹಾಕಿದ್ರೆ ಇದು ನಮಗೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಫ್ಲೇವರ್ಫುಲ್ಲಾಗಿ. ಹಾಗಾಗಿ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಜೀರಿಗೆ ಕೂಡ ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಇವೆರಡನ್ನು ಚೆನ್ನಾಗಿ ಕುದಿಸ್ಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ ಮೇಲೆ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಳ್ಬೋದು. ನೀವು ಶೋಧಿಸ್ಕೊಂಡು ನೋಡ್ತಾ ಇರ್ಬೋದು ನೀವು ಇಷ್ಟು ಕಲರ್ಫುಲ್ ಆಗಿದೆ ಅನ್ನೋದು, ನ್ಯಾಚುರಲ್ ಕಲರ್ ಇದು. ಇದನ್ನು ನೀವು ದಿನನಿತ್ಯ ಒಂದು ಬಾರಿ ಒಂದು ವಾರದಲ್ಲಿ 4 ಸಲ ಕುಡಿಯೋದ್ರಿಂದ ಇದು ನಿಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ನೀವು ಹೀಗೆ ಪ್ಲೇನ್ ಆಗಿನೂ ಕುಡಿಬೋದು. ಇಲ್ಲ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಜೇನುತುಪ್ಪ ಇದ್ದರೆ ಸೇರಿಸ್ಕೊಳ್ಬೋದು. ಜೇನುತುಪ್ಪಕ್ಕಿಂತ ನಿಂಬೆಹಣ್ಣಿನ ರಸ ಬೆಸ್ಟು. ನಿಂಬೆಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ, ನಮ್ಮ ಸ್ಕಿನ್ ಹೆಲ್ತಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ನೋಡಿದ್ರಲ್ವಾ, ದಾಸವಾಳ ಹೂವಿನಿಂದ ತಯಾರಿಸಿರುವ ಈ ಒಂದು ರೆಮಿಡಿಯನ್ನು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿರುವಂಥದ್ದಲ್ಲ. ಪ್ಯೂರ್ ಆ್ಯಂಡ್ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಕಲರ್ ಇರುವಂಥದ್ದು, ತುಂಬಾ ಹೆಲ್ದಿಯಾಗಿರುವಂಥದ್ದು. ಹಾಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರೋದು ಮಾತ್ರ ಅಲ್ಲದೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಕುಡಿಬೋದು. ಎಲ್ಲರಿಗೂ ಕೂಡ ಆರಾಮಾಗಿ ಕುಡಿಯುವಂಥದ್ದು. ಒಂದು ಜ್ಯೂಸ್ ಕುಡಿದ ಹಾಗೆ ಅನಿಸುತ್ತೆ ನಮಗೆ, ಇಲ್ಲ ಒಂದು ಹರ್ಬಲ್ ಟೀ ಅಂತಲೇ ಹೇಳ್ಬೋದು. ಎಲ್ಲ ಹರ್ಬಲ್ ಟೀಯಲ್ಲೂ ಒಂದು ಬೆಸ್ಟ್ ಹರ್ಬಲ್ ಟೀ ಅಂತ ಹೇಳಿದ್ರೆ ಇದು ಒಂದು ಅಂತಲೇ ಹೇಳ್ಬೋದು. ಹೈಬಿಸ್ಕಸ್ ಟೀ ಅಂತಲೇ ಹೇಳ್ಬೋದು. ಅಷ್ಟೊಂದು ಆರೋಗ್ಯಕರವಾಗಿರುವಂಥದ್ದು. ಹಾಗೆ ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇಳಿಸಿಕೊಳ್ಳೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಇದನ್ನು ನೀವು ದಿನಕ್ಕೆ 1 ಬಾರಿ ವಾರದಲ್ಲಿ 4 ಸಲ ಕುಡಿದ್ರೆ ಸಾಕು. 7 ದಿವಸದಲ್ಲಿ 4 ದಿವಸ ದಿನಕ್ಕೆ 1 ಬಾರಿ ಬೆಳಗ್ಗೆ ಆದರೂ ಕುಡಿಬೋದು ಖಾಲಿ ಹೊಟ್ಟೆಯಲ್ಲಿ, ಇಲ್ಲ ರಾತ್ರಿ ಮಲ್ಕೊಳ್ಳೋ ಮುಂಚೆನಾದರೂ ಕುಡಿಬೋದು. ನಿಮಗೆ ಯಾವಾಗ ಆರಾಮ ಅನಿಸುತ್ತೆ ಆವಾಗ ಕುಡಿದು ಮಲಗಿ. ಹೀಗೆ ಕುಡಿಯೋದ್ರಿಂದ ಒಂದು 10 ರಿಂದ 15 ದಿವಸದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು, ನಿಮ್ಮ ತೂಕದಲ್ಲಿ ಇಳಿಕೆಯನ್ನು ನೀವು ಗಮನಿಸ್ತೀರಾ. ಹಾಗೆ ಈ ಒಂದು ರೆಮಿಡಿಯನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿ ಮೇಲೆ ಕೂಡ ಗಮನವನ್ನು ಇಡಬೇಕು. ಒಳ್ಳೆಯ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ಹೆಲ್ದಿ ಡಯೆಟನ್ನು ಫಾಲೋ ಮಾಡಬೇಕು. ಹಾಗೆ ಹೆಲ್ದಿ ಲೈಫ್ ಸ್ಟೈಲನ್ನು ಕೂಡ ಲೀಡ್ ಮಾಡಬೇಕು. ನಿಮ್ಮ ಜೀವನ ಶೈಲಿ ಅನ್ನೋದು ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಒಂದು ವಾಕಿಂಗನ್ನು ಮಾಡೋ ಮುಖಾಂತರ ಹೆಲ್ದಿಯಾಗಿ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಸ್ಟ್ರೆಸ್ ಫ್ರೀ ಆಗಿರಿ. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಜೊತೆಯಲ್ಲಿ ನೀವು ಈ ಒಂದು ಡ್ರಿಂಕನ್ನು ಟ್ರೈ ಮಾಡಿದ್ರೆ ಖಂಡಿತ ರಿಸಲ್ಟ್ ನಿಮ್ಮದೇ. ಯಾವುದೇ ರೀತಿ ಮೆಡಿಸಿನ್ ಮಾತ್ರೆಗಳ ತೆಗೆದುಕೊಳ್ಳದೇನೆ ನಿಮ್ಮ ತೂಕವನ್ನು ನೀವು ಆರೋಗ್ಯಕರವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಮನೆಯಲ್ಲೇ ಇದ್ದು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ದೂರ ಬರ್ಬೋದು. ಹಾಗೆ ಈ ಒಂದು ಡ್ರಿಂಕನ್ನು ಯಾರಾದರೂ ಕುಡಿಬಾರ್ದಾ, ಯಾರಿಗಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದರೆ ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಹಾಗೆ ಏನಾದರೂ ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವಂಥವರು, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವರು ಸ್ಕಿಪ್ ಮಾಡಿ. ಮತ್ತು ಎಲ್ಲ ವಯಸ್ಸಿನವರು ಕೂಡ ಆರಾಮಾಗಿ ತೆಗೆದುಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ವೆಯ್ಟ್ ಲಾಸಿಗೆ ತಿಳಿಸಿರುವಂಥದ್ದು ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಖಂಡಿತ ನಿಮಗೆ ಇದು ಒಂದು ಯೂಸ್ಫುಲ್ ವಿಡಿಯೋ ಆಗುತ್ತೆ. ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.